ನಮಸ್ಕಾರ, ನಾನು ಶಂಕರ್ ಹೆಗಡೆ. ಸ್ನೇಹಿತರೆ, ಜ್ಯೋತಿಷ್ಯದಿಂದ ಜ್ಯೋತಿಷಿಗಳಿಗಷ್ಟೇ ಲಾಭ. ಸಾಮಾನ್ಯ ಜನರಿಗೆ, ದೇಶಕ್ಕೆ ಇಲ್ಲಿಗೆಲ್ಲ ಏನೂ ಪ್ರಯೋಜನ ಇಲ್ಲ ಅಂತೆಲ್ಲ ಜನ ಕಾಮೆಂಟ್ ಹಾಕಿದ್ದಾರೆ. ಅದು ನಾನು ಎನೇಬಲ್ ಮಾಡಿ ವಿಡಿಯೋ ಲಿಂಕ್ ಹಾಕಬೇಕಿತ್ತು, ಬಟ್ ಭಾಳ ಟೈಮ್ ಅನ್ನಂತ ನಾನು ಮಾಡೋಕ್ಕಾಗ್ತಾಯಿಲ್ಲ ವಿಡಿಯೋಗಳನ್ನ ಹೆಚ್ಚು. ಸೊ ಡಿಲೀಟ್ ಆದಂಗಿದೆ. ಬಟ್ ಕೇಳ್ಕೊಳ್ಳಿ, ನಿಮ್ಮ ಎದುರುಗಡೆಗೆ ಒಬ್ಬರು ಅಡ್ವೊಕೇಟ್ ಮತ್ತು ಎಂಜಿನಿಯರ್ ಎರಡೂ ಆಗಿದ್ದವರ ಜಾತಕ ಕಣ್ಣಿಗೆ ಕಾಣ್ತಾ ಇದೆ. 2003 ಸುಮಾರಿಗೆ ಇವರು ನನ್ನ ಹತ್ರ ಜ್ಯೋತಿಷ ಕಲೀಲಿಕ್ಕೆ ಬಂದಿದ್ದರು. ನನ್ನ ಹತ್ರ ಜ್ಯೋತಿಷ ಕಲಿಯೋರಲ್ಲಿ ನನಗಿಂತ ಭಾಳ ಹೆಚ್ಚು ವಯಸ್ಸಾದವರು ಇದ್ದಾರೆ, ನನಗಿಂತ ಚಿಕ್ಕ ವಯಸ್ಸಿನವರು ಇದ್ದಾರೆ, ಅದು ಬೇರೆ ಪ್ರಶ್ನೆ. ಆಗ ಇವರದ್ದು ಎಂಜಿನಿಯರಿಂಗ್ ಸಬ್ಜೆಕ್ಟ್ಸಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ಫಸ್ಟ್ ಆಫ್ ಆಲ್ ಅವ್ರು ಕೊಟ್ಟಿದ್ದು ತುಲಾ ಲಗ್ನ, ಬಟ್ ನಾನು ಅದನ್ನು ವೃಶ್ಚಿಕ ಲಗ್ನಕ್ಕೆ ಹಾಕ್ಕೊಂಡೆ, ಟೈಮ್ ರೆಕ್ಟಿಫೈ ಮಾಡಿದೆ. ಯಾಕಂದರೆ ವೃಶ್ಚಿಕ ಲಗ್ನವರಿಗೆ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ನಲ್ಲಿ ಥಿಕ್ ಹೇರ್ ಇದ್ದು, ಆಮೇಲೆ ಎದುರುಗಡೆಯಿಂದ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿ, ಈಗ ಮೋದಿಜಿಯವ್ರದ್ದು ವೃಶ್ಚಿಕ ಲಗ್ನ ಬೇಕಷ್ಟು ಕೇಸ್ ಕೊಡ್ತೀನಿ. ಸೊ ಜಲತತ್ವನೇ ಲಗ್ನ ಆಗಿ ಅಲ್ಲಿ ಚಂದ್ರನ ಇನ್ಫ್ಲುಯೆನ್ಸ್ ಎಲ್ಲ ಬಂದರೆ ಎದುರುಗಡೆಯಿಂದ ಕೂದಲು ಉದುರುತ್ತೆ. ಆಮೇಲೆ ಈ ವ್ಯಕ್ತಿ ತುಂಬ ನೀಟ್ ಆ್ಯಂಡ್ ಕ್ಲೀನ್, ಕಾಂಪ್ಲೆಕ್ಷನ್ ನಾರ್ಮಲ್ ಆದ್ರೂ ಸ್ಮಾರ್ಟ್ ಇದ್ದಂಥ ವ್ಯಕ್ತಿ. ಹಾಗಾಗಿ ನಾನು ಅದನ್ನು ವೃಶ್ಚಿಕ ಲಗ್ನಕ್ಕೆ ಶಿಫ್ಟ್ ಮಾಡಿದೆ. ಮತ್ತು ಆಗ ನಡೀತಿದ್ದದ್ದು ರಾಹು ದಶ. ಸೊ ಎಟ್ ಎನಿ ಕಾಸ್ಟ್ ವೃತ್ತಿ ಸ್ಟಾರ್ಟ್ ಆಗಬೇಕಿತ್ತು. ಸೊ ರಾಹು 10ನೇ ಮನೆ ನನಗೆ ಸರಿ ಬಂತು. ಸ್ಟ್ರಗ್ಲಿಂಗಿಗೆ ರಾಹು ಗುರು ಒಟ್ಟಿಗೆ ಇದ್ದಿದ್ದು ಗುರು ಚಂಡಾಲ ದೋಷ. ಸೊ ನಾನು ವೃಶ್ಚಿಕ ಲಗ್ನಕ್ಕೆ ಶಿಫ್ಟ್ ಮಾಡಿದ್ಮೇಲೆ ಬರ್ತ್ ಸರ್ಟಿಫಿಕೇಟ್ ಸಿಕ್ತು. ಅಲ್ಲಿರೋ ಟೈಮು ನಾನು ರೆಕ್ಟಿಫೈ ಮಾಡಿದ ಟೈಮೇ ಆಗಿತ್ತು. ಆಗ ನಾನು ಅಡ್ವೈಸ್ ಮಾಡಿದೆ, 5ನೇ ಮನೆಗೆ ಶನಿ ನೋಡ್ತಿದ್ದಾನೆ, 5ನೇ ಮನೆ ಅಧಿಪತಿ ಗುರು 10ನೇ ಮನೆಯಲ್ಲಿದ್ದಾನೆ, ನೀವು ದಯವಿಟ್ಟು ಲಾಗೆ ಒಂದು ಅಡ್ಮಿಷನ್ ಮಾಡಿ ಅಂತ ಹೇಳಿದೆ. ಇವರು ಲಾಗ್ ಅಡ್ಮಿಷನ್ ಮಾಡಿದ್ರು. ಜ್ಯೋತಿಷ್ಯದಲ್ಲಿ ಬೆಂಗಳೂರಿಗೇ ಟಾಪರ್ ಆಗಿ ಬಂದರು. ಲಾದಲ್ಲಿ ಒಂದಾದ್ಮೇಲೆ ಒಂದು ಗೋಲ್ಡ್ ಮೆಡಲ್ಗಳನ್ನ ತೊಗೊತೋದ್ರು. ವಿಚಿತ್ರ ಅಂತಂದರೆ ಇಂಜಿನಿಯರಿಂಗು ಕ್ಲಿಯರ್ ಆಗೋಯಿತು. ಪಾಪ ಟ್ಯೂಷನೆಲ್ಲ ಮಾಡಿಕೊಂಡು ಕಷ್ಟಪಡ್ತಾಯಿದ್ರು ಅವರು ಫೀಸ್ ಕಟ್ಟೋಕ್ಕೆ. ಆಮೇಲೆ ಈಗ ಲಾದಲ್ಲಿ PhD ಎಲ್ಲ ಮಾಡಿದ ನಂತರ ಒಂದು ಪ್ರತಿಷ್ಠಿತ ಲಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್. ಹೀಗೆ ಜ್ಯೋತಿಷ್ಯ ದಾರಿ ತೋರ್ಸೋಕ್ಕಿದೆ, ದಾರಿ ತೋರಿಸೋದನ್ನು ಕಲಿಬೇಕು. ಆಮೇಲೆ ಇದೇ ವ್ಯಕ್ತಿಗೆ PhD ಬಂದ ನಂತರ ಇವರಿಗೆ ಕಲೀಲಿಕ್ಕೆ ಸಹಾಯ ಮಾಡದಿದ್ದವರೆಲ್ಲ ಕಾರು ಕೊಟ್ಟು ಡಾಕ್ಟ್ರ್ ಹುಡುಗಿಯನ್ನು ಮದುವೆ, ನಾನು ಬೇಡ ಅಂದೆ. ಚಂದ್ರ 7ನೇ ಮನೆಯಲ್ಲಿ, ಬುಧ 12ನೇ ಮನೆ ಕನೆಕ್ಟ್ ಇದ್ದಾಗ ನನ್ನ ಫೇಮಸ್ ರಿಸರ್ಚ್ ಇದು, ಮದುವೆ ವಿಚಾರ ಸರಿ ಇರೋದಿಲ್ಲ, ತುಂಬ ಕೇರ್ಫುಲ್ ಆಗಿರಿ ಅಂತಂದೆ. ಕೇಳಲಿಲ್ಲ. ಈಗ ನೋಡಿ 8ನೇ ಮನೆಯೂ ಕಾಣಿಸ್ತಾ ಇದೆ ಪ್ರಾಣಪದ. ಆಗ ಪ್ರಾಣಪದೆಲ್ಲ ರಿಸರ್ಚ್ ಆಗಿರಲಿಲ್ಲ. ಆಮೇಲೆ ಮದುವೆನೂ ಆಯಿತು, ಡಿವೋರ್ಸು ಆಯಿತು. ನನ್ನ ಸ್ಟೂಡೆಂಟಾಗಿ ನಾನು ಹೇಳಿದ ಮಾತೇ ಕೇಳಲಿಲ್ಲ. ಫಸ್ಟ್ ನನ್ನ ಮಾತು ಕೇಳಿದ್ರು ಉದ್ಧಾರ ಆಗೋದು ಅದರಿಂದ. ಏನೋ ನಾನು ದಕ್ಷಿಣೆ ತೊಗೊಂಡು ಮಾಡಿದ್ದಲ್ಲ, ಪಾಪ ಅವರಿಗೆ ಜ್ಯೋತಿಷ್ಯ ಕಲಿಸೋದಕ್ಕೂ ನಾನು ಫೀಸು ಆದಷ್ಟು ಕೊಡಿ, ಎಕ್ಸಾಮ್ ಬರೀರಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ಎಲ್ಲೋ ಒಂದೊಂದು ಸಲ 100-200 ಕೊಡ್ತಿದ್ರು ಪಾಪ. ಅಲ್ಲಿ ಕಲೀಲಿಕ್ಕೆ ಚೆನ್ನಾಗಿದ್ದರು, ಭಾಳ ಫಾಸ್ಟಾಗಿ ಜ್ಯೋತಿಷ್ಯ ಕಲಿಸಿದ್ರು, ಟಾಪರ್ ಕೂಡ ಆದರು. ಹೀಗೆ ನಾವು ಸರಿಯಾಗಿ ದಾರಿ ತೋರಿಸಿದಾಗ ಜನರಿಗೆ ಅನುಕೂಲ ಆಗೇ ಆಗುತ್ತೆ. ಅದು ಜ್ಯೋತಿಷ್ಯ ಕೆಪಾಸಿಟಿ ಮೇಲೆ ಹೋಗುತ್ತೆ, ಇದು ನೆನಪಿಟ್ಕೊಳ್ಳಿ. ಆಮೇಲೆ ಮೆಡಿಕಲ್ ಅಸ್ಟ್ರಾಲಜಿ. ಇಲ್ಲಿ ನೋಡಿ, ಒಂದು ನಾರ್ಮಲ್ ಡೆಲಿವರಿ ಕೇಸ್ ಇದು. ಯಾರಾದರೂ ಈ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳೋಕ್ಕೆ ಬಂದಾಗ ನಾನು ಎಲೋಪತಿಯಿಂದ ಹೋಮಿಯೋಪತಿಗೆ ಹೋಗಬೇಕೋ, ಆಯುರ್ವೇದಕ್ಕೆ ಹೋಗಬೇಕೋ, ಡಾಕ್ಟ್ರು ಚೇಂಜ್ ಮಾಡಬೇಕೋ, ನಾನು ತೊಗೊಳ್ತಿರೋ ಮೆಡಿಸಿನ್ ಸರಿ ಇದೆಯೋ ಇಲ್ವೋ, ಇದನ್ನೆಲ್ಲ ಹೇಗೆ ನೋಡಬೇಕು ಅಂತಂದರೆ ಒಂದು ಪ್ರಶ್ನೆ ಕುಂಡಲಿ ಹಾಕ್ಕೊಳ್ಬೇಕು. ಅಲ್ಲಿ 1ನೇ ಮನೆ ಏನು ಕಾಣ್ತಾ ಇರುತ್ತೆ, ಇಲ್ಲಿ ನೋಡಿ, ಈ ನಾರ್ಮಲ್ ಡೆಲಿವರಿ ಕೇಸಲ್ಲಿ 1ನೇ ಮನೆಯಲ್ಲಿ ಯಾರೂ ಇಲ್ಲ. 1ನೇ ಮನೆ ಡಾಕ್ಟ್ರು ಸ್ಕಿಲ್ಲು, ಅವ್ರು ಎಷ್ಟು ಒಳ್ಳೆಯವರು, ಯಾವ ಥರದ ಡಾಕ್ಟ್ರು, ಇದನ್ನೆಲ್ಲ 1ನೇ ಮನೆಯಿಂದ ನೋಡಬೇಕು. ಸೊ ಇಲ್ಲಿ 1ನೇ ಮನೆ ಅಧಿಪತಿ ಚಂದ್ರ 10ಕ್ಕೆ ಹೋಗಿದ್ದಾನೆ ಶಶಿಮಂಗಳ ಯೋಗದಲ್ಲಿ.
ಮತ್ತು ಲಗ್ನಕ್ಕೆ ಕುಜ ನೋಡ್ತಾ ಇದ್ದಾನೆ. 1ನೇ ಮನೆ ಡಾಕ್ಟ್ರು, 4ನೇ ಮನೆ ಟ್ರೀಟ್ಮೆಂಟ್ ಮೆಥಡು, 7ನೇ ಮನೆ ಯಾವ ಡಿಸೀಸು ಅಂತ, 10ನೇ ಮನೆ ಪೇಷಂಟು ಔಟ್ಕಮ್. ಪೇಷಂಟಿಗೆ ಕೊನೆಯದಾಗಿ ಏನಾಗುತ್ತೆ, ಯಾವ ಸ್ಥಿತಿ, ಹೀಗೆ 1, 4, 7, 10. 1 ಡಾಕ್ಟ್ರು, 4 ಟ್ರೀಟ್ಮೆಂಟು, 7 ಯಾವ ರೋಗ ಅಂತ, 10 ಪೇಷಂಟು ಔಟ್ಕಮ್ಮು. ಏನು ನೋಡಿ, ಯೋಗಕಾರಕ ಕುಜ ಲಗ್ನವನ್ನು ನೋಡಿದ, ಲಗ್ನದಲ್ಲಿ ಯಾರೂ ಇಲ್ಲ, ಲಗ್ನಾಧಿಪತಿನೂ ಏನು ಪೇಷಂಟ್ ಅಥವಾ ವ್ಯಕ್ತಿಯ ಜಾಗಕ್ಕೆ ಹೋಗಿರೋದ್ರಿಂದ ಒಳ್ಳೆಯ ಡಾಕ್ಟರ್ ಸಿಕ್ಕಿದ್ರು. ಯಾವ ಅನ್ನೆಸರಿ ಸೆಕ್ಷನನ್ನು ಹೇಳಲಿಲ್ಲ. ಸೆಕ್ಷನ್ ಯಾವಾಗ ಮಾಡಬೇಕು ಹೇಳೋದಕ್ಕೂ ಡಾಕ್ಟರ್ಸ್ಗಳಲ್ಲಿ ರೂಲ್ಸ್ ಇದೆ. ಕೆಲವೊಬ್ಬರು ಬೇಕಂತಲೇ ಮಾಡಿಸ್ತಾರೆ, ಕೆಲವೊಬ್ಬರು ಅವಶ್ಯಕತೆ ಇದ್ದಾಗ ಮಾತ್ರ ಮಾಡ್ತಾರೆ. ಅದು ಅವರವರ ಸ್ಕಿಲ್, ಅದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ. ನಾವು ಡಾಕ್ಟರ್ಸ್ ಅಲ್ಲ. 4 ಹೆಣ ಸಿಗದವ್ರತೂ ಎನಾಟಮಿ ಸರಿಯಾಗಿ ಗೊತ್ತಾಗಲ್ಲ ಅಂತ ನನ್ನ ಬ್ರದರಿಂದ ಹೇಳ್ತೇನೆ. ಅವನು BA MS ಮಾಡಿ MBBS ಮಾಡಿ ನೆಪ್ರಾಲಜಿ ಅಡ್ವಾನ್ಸ್ಡ್ ಕೋರ್ಸ್ ಮಾಡಿ ಹೊರದೇಶದಲ್ಲಿ 80 ಬೆಡ್ ಹಾಸ್ಪಿಟಲ್ ನಡೆಸಿರೋನು. ಎರಡನ್ನೂ ಓದ್ದವ್ರು ಹೇಳಿದ್ದನ್ನು ನಾವು ಕೇಳಬೇಕಾಗತ್ತೆ. ಆತ ಹೇಳ್ತಾ ಇದ್ದ, MBBS ಬಂದಮೇಲೆ ನಾವು BA MS ಓದಿದ್ದು ಏನೂ ಅಲ್ಲ ಅಂತ ಅನಿಸ್ಬಿಡುತ್ತೆ ಅಂತ. ಇರಲಿ, ಈಗ MBBSನವರು ಹಾರ್ಟನ್ನು ಬೆಂಗಳೂರಿಂದ ಚೆನ್ನೈಗೆ ತಗೊಂಡು ಹೋಗ್ತಾರೆ, ಅಷ್ಟು ಮುಂದುವರಿದೆ ಮೆಡಿಕಲ್ ಸೈನ್ಸು. ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಹಳೆ ಕಾಲದ ಈ ನಾಟಿ ವೈದ್ಯರು ಏನು ನಾಡಿ ಎಲ್ಲ ಹಿಡಿತಾ ಇದ್ರು, ಅದೆಲ್ಲ ಈಗ ನಶಿಸಿ ಹೋಗ್ತಾ ಇದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಮುಹೂರ್ತದಲ್ಲಿ ಗಿಡಮೂಲಿಕೆಗಳನ್ನು ತರೋದಿಲ್ಲ. ಆಯುರ್ವೇದಕ್ಕೆ ಮುಹೂರ್ತ ಬೇಕೇ ಬೇಕು, ಅಲ್ಲಿ ಜ್ಯೋತಿಷ್ಯ ಬೇಕೇ ಬೇಕು. ಇರಲಿ, ಈಗ ಈ ಕೇಸಿಗೆ ಪುನಃ ಬಂದಾಗ ಡಾಕ್ಟ್ರುಗಳು ನಾರ್ಮಲ್ ಡೆಲಿವರಿಯನ್ನು ರೆಕಮೆಂಡ್ ಮಾಡಿದ್ರು. 4ನೇ ಮನೆ ಟ್ರೀಟ್ಮೆಂಟು, 4ನೇ ಮನೆಗೆ ಯೋಗಕಾರಕ ಕುಜ ಮತ್ತೆ ನೋಡಿದ, ಯಾವುದೇ ತೊಂದರೆ ಇಲ್ಲಿದ್ದೇನೆ, ಏನೇನು ಡೆಲಿವರಿ ಪ್ರಕ್ರಿಯೆಗಳು ನಡೀಬೇಕಿತ್ತು ಅದು ನಡೀತು. 7ನೇ ಮನೆ ಡಿಸೀಸಿಗೆ ಸಂಬಂಧಿಸಿದಂಥದ್ದು, ಅಲ್ಲಿ ಯಾರೂ ಇಲ್ಲ. ಅದರ ಅಧಿಪತಿ ಬಂದುಬಿಟ್ಟು ಶನಿ 6ನೇ ಮನೆಯಲ್ಲಿ ಶನಿ ಒಳ್ಳೆಯದು. ಇದು ಪೇಷಂಟ್ ಔಟ್ಕಮ್, ಆರಾಮಾಗಿ ಡೆಲಿವರಿ ಆಗಿ ತಾಯಿ ಮಗು ಇಬ್ಬರೂ ಆರಾಮಾಗಿದ್ದರು. ಯಾಕಂದರೆ 10ನೇ ಮನೆ ಅಧಿಪತಿ ಕುಜ ಅಲ್ಲಿ ರುಚಕ ಯೋಗದಲ್ಲಿ, ಲಗ್ನಾಧಿಪತಿ ಚಂದ್ರನ ಸಂಗಡ ಶಿಷ್ಯಮಂಗಳ ಯೋಗದಲ್ಲಿ ಏನೂ ತೊಂದರೆ ಆಗಲಿಲ್ಲ. ಹೀಗೆ ನಾನು ಚಂದ್ರಿಕಾಂಗ್ ಇದನ್ನು ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ರೋಗಗಳ ಸಮಸ್ಯೆ ಇದ್ದರೆ ಅವಳು ಸಣ್ಣ ಕನ್ಸಲ್ಟೆನ್ಸಿ ₹300 ₹600 ತೊಗೊಂಡ್ರೆ ಕರೆಕ್ಟಾಗಿ ಹೇಳ್ತಾಳೆ. ನೀವು ಎಲೋಪತಿಗೆ ಹೋಗಬೇಕಾ, ಆಯುರ್ವೇದಕ್ಕೆ ಹೋಗಬೇಕಾ, ನೀವು ತೊಗೊಳ್ತಿರೋ ಮೆಡಿಸಿನ್ ಸರಿ ಇದೆ ಇಲ್ವಾ. ಅಫ್ಕೋರ್ಸ್ ನಾವು ನಮ್ಮ ಸೀಮಿತದ ಒಂದು ಇದರಲ್ಲಿ ಹೇಳ್ತೇವೆ, ಚೌಕಟ್ಟಿನಲ್ಲಿ ಹೇಳ್ತೇವೆ. ಜ್ಯೋತಿಷಿ ಚೌಕಟ್ಟಿಗೂ ಡಾಕ್ಟರ್ಸ್ಗಳು ಸ್ವತಃ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಎಲ್ಲ ಡಾಕ್ಟರ್ಸು ಕೆಟ್ಟವರು ಅಂತ ನಾನು ಹೇಳಲ್ಲ, ಬಟ್ ಕೆಲವೊಬ್ಬರು ದುಡ್ಡಿಗೇ ತುಂಬ ಆಸೆ ಪಡ್ತಾರೆ, ಕೆಲವೊಬ್ಬರು ಸೇವೆ ಅಂತ ಮಾಡ್ತಾರೆ. ಸಾಕಷ್ಟು ಜನ ಡಾಕ್ಟರ್ಸ್ಗಳು ಅಷ್ಟು ಓದಬೇಕಲ್ಲ. ಈಗಿನ ಕಾಲದಲ್ಲ ಡಾಕ್ಟ್ರ್ ಆಗೋದಂದರೆ ಎಷ್ಟು ಕಷ್ಟ ಇದೆ ಹೇಳೋದು ಆದವರಿಗೆ ಅಷ್ಟೇ ಗೊತ್ತೋದು. ಡಾಕ್ಟ್ರ್ ಅಲ್ಲಿದೆ ಯಾವ್ಯಾವುದೋ ಮೆಡಿಸಿನ್ ಹೇಳೋದು ಅದೆಲ್ಲ ತಪ್ಪಾಗುತ್ತೆ. ಆ ಔಷಧಿ ತಗೊಳ್ಳಿ, ಈ ಔಷಧಿ ತಗೊಳ್ಳಿ, ಯಾರೇ ಯಾವ ಕೆಮಿಕಲ್ಲು ಉಲ್ಟಾ ರಿಯಾಕ್ಷನ್ ಆಗುತ್ತೆ ಹೇಳೋದು ಅಷ್ಟು ಸುಲಭದಲ್ಲಿ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಜ್ಯೋತಿಷಿಗಳು ಇಂಥ ಮೆಡಿಸಿನ್ ತೊಗೊಳ್ಳಿ, ಇಂಥ ತೊಗೊಳ್ಬೇಡಿ ಇದನ್ನೆಲ್ಲ ಹೇಳಬಾರ್ದು. ಚೆನ್ನಾಗಿ ಊಟ ತಿಂಡಿ ಮಾಡಿ ಟೈಮ್ ಟು ಟೈಮ್ ಮಾಡಿ ಹೇಳಿಬಿಟ್ರೆ, ನಾನು ಯಾರಿಗೂ ಇಂಥ ಔಷಧ ತೊಗೊಳ್ಳಿ ಇದನ್ನೆಲ್ಲ ಹೇಳೋದಿಲ್ಲ. ಬಟ್ ಇದು ಸಾಧ್ಯ ಇದೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ. ಕ್ರೋನಿಕ್ ಡಿಸೀಸ್ ಇದೆ, ಗುಣನೇ ಆಗ್ತಾಯಿಲ್ಲ, ಅಂಥ ಟೈಮಲ್ಲಿ ನಾವು ಈ ಥರ ಮೆಡಿಕಲ್ ಅಸ್ಟ್ರಾಲಜಿನ ಯೂಸ್ ಮಾಡ್ಬೋದು. ಇನ್ನು ಪೆದ್ರಾಗಿ ಮಾತಾಡ್ತಾರೆ ಕೃಷಿ. ಜ್ಯೋತಿಷದ ಮೊದಲ ಗ್ರಂಥಗಳು ಯಾವ್ಯಾವ ಅಂತ ಗೊತ್ತಿರಬೇಕು. ಸೂರ್ಯ ಸಿದ್ಧಾಂತ, ಗ್ರಹಲಾಘವ. ಈ ಗ್ರಹಲಾಘವದ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಜನರಿಗೆ. ಕೃಷಿಗೆ ನಮ್ಮ ದೇಶದಲ್ಲಂತೂ ಕೃಷಿ ಭಾಳ ದೊಡ್ಡದು, ಎಷ್ಟು ಅನುಕೂಲ ಅಂತ ಅನೇಕ ಸಲ ನಾನು ಹೇಳಿದ್ದೇನೆ. ಭಾನುವಾರ ಬೆಳಗಿನ ಜಾವಕ್ಕೆ ಪೂರ್ವಾಭಿಮುಖವಾಗಿ ತೆಂಗಿನ ಸಸಿಯನ್ನು ನಡಿ, ಅದು ಎಷ್ಟು ಒಳ್ಳೆ ತೆಂಗಿನ ಮರ ಆಗುತ್ತೆ ಅಂತ. ಅದೇ ಯಾವುದಾದ್ರು ದುರ್ಮುಹೂರ್ತ ಶನಿವಾರ ಸಾಯಂಕಾಲ ಅದೇ ಬ್ರೀಡಿನ ತೆಂಗಿನ ಸಸಿಯನ್ನು ನೀವು ಅದೇ ಕಂಪೌಂಡಲ್ಲಿ ನೆಟ್ಟು ಆ ಮರಕ್ಕೂ ಈ ಮರಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡ್ಕೊಳ್ಳಿ. ನಮ್ಮ ಊರಿನ ಗುರುಗಳು ಈಗಿಲ್ಲವರು, ಅವರ ದೇವಸ್ಥಾನದಲ್ಲಿ ಹಾಕಿದ ಎಲ್ಲ ತೆಂಗಿನ ಮರಗಳು ಅತ್ಯಂತ ಹೆಚ್ಚಿನ ಫಲ ಕೊಡ್ತಾಯಿದ್ವು. ಆಚೆ ಈಚೆ ನೋಡಿದ್ರೆ ಆ ಥರ ಇರಲಿಲ್ಲ. ಯಾಕಂದರೆ ಅಲ್ಲಿ ಹಾಕಿದ ಎಲ್ಲ ತೆಂಗಿನ ಸಸಿಗಳು ಭಾನುವಾರ ಬೆಳಗ್ಗೆ ಪೂರ್ವಾಭಿಮುಖವಾಗಿ ಹಾಕಿರುವಂಥದ್ದು. ಟೆಸ್ಟ್ ಮಾಡಿ. ಅಗ್ರಿಕಲ್ಚರಿಗೆ ಇಂತಿಂಥ ಟೈಮ್ನಲ್ಲಿ ಇಂತಿಂಥದ್ದು ಬರುತ್ತೆ ಹೇಳೋದು ಎಷ್ಟು ಅನುಕೂಲ ಆಗುತ್ತೆ. ಆಮೇಲೆ ನನ್ನ ಊರಲ್ಲಿ ಶ್ರೇಷ್ಠರಾದಂಥ ಶ್ರೀ KN ರಾವ್ಜಿಯವರು ಚರಣಸಿಂಗ್ ಅವರಿಗೆ ಪರ್ಸನಲ್ ಅಸ್ಟ್ರಾಲಜರ್ ಆಗಿದ್ದರು.
ಚರಣ್ ಸಿಂಗ್ ಅವರು ಅವರನ್ನು ಕರೆದು ಪ್ರೈಮ್ ಮಿನಿಸ್ಟರ್ ಆದಾಗ ಗಂಡ ಹೆಂಡತಿ ಕೂತ್ಕೊಂಡು ಅವರನ್ನು ಕರೆದು ನಿಮ್ಮಿಂದ ನಮಗೆ ತುಂಬ ಅನುಕೂಲ ಆಗಿದೆ, ನಿಮ್ಗೆ ಏನು ಬೇಕು ಕೇಳಿ ಅಂತ ಹೇಳಿದ್ರೆ ನನಗೇನೂ ಕೊಡೋದು ಬೇಡ, ನನ್ನ ಜಾಬಲ್ಲಿ ನಾನು ಆರಾಮಾಗಿದ್ದೀನಿ ಅಂತ ಆರಾಮಾಗಿ ಡೈರೆಕ್ಟರ್ ಜನರಲ್ ಆಫ್ ಅಕೌಂಟ್ಸಲ್ಲಿ ಅವರು ರಿಟೈರ್ಡ್ ಆದರು. ಏನೂ ತೊಂದರೆ ಆಗಲಿಲ್ಲ, ಮದುವೆಗೆ ಆಗಲಿಲ್ಲ, ಪುಸ್ತಕ ಎಲ್ಲ ಬರೆದ್ರು, ಬೇಕಂದಂಗೆ ಆರಾಮಾಗಿ ಉಳಿದ್ರು ಅವರು. ಅದೇ ಚರಣ್ ಸಿಂಗ್ ಅವರು ಇಂದಿರಾ ಗಾಂಧಿ ಅವ್ರದ್ದು ಕೇಸಸ್ ಎಲ್ಲ ಮುಗಿತಾ ಬರ್ತಾ ಇದ್ದಾಗ ಕೆ ನೌಜಿಯನ್ನು ಕರೆದು ನಾನು ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದಂತೆ. ಕೆ ನೌಜಿ ಅವ್ರು ಹೇಳಿದ್ದೆ, ನಾನು ಹೇಳ್ತಾ ಇದ್ದೀನಿ. ಕೆ ನೌಜಿ ಹೇಳಿದ್ರಂತೆ, ಈ ಯಾವ ಯುದ್ಧನೂ ಆಗೋದಿಲ್ಲ, ಯುದ್ಧಕ್ಕೆಲ್ಲ ಹೋಗೋದು ಬೇಡ, ಇಂದಿರಾ ಗಾಂಧಿ ವಾಪಸ್ ಪವರಿಗೆ ಬರ್ತಾಳೆ ಅಂತ ಕೆ ನೌಜಿ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ಆಯ್ತಾ ಇಲ್ವಾ? ಯುದ್ಧಕ್ಕೆ ಹೋಗಿದ್ದೀರಿ, ಎಷ್ಟು ನಷ್ಟ ಆಗ್ತಿತ್ತು ನಮ್ಮ ದೇಶಕ್ಕೆ ಅನವಶ್ಯಕವಾಗಿ, ಪಾಕಿಸ್ತಾನದ ಮೇಲೆ. ಅದು ಕೂಡ ಈ ಥರ ದೇಶಕ್ಕೇ ಒಂದು ಒಳ್ಳೆಯ ಮಾಡಿಕೊಟ್ರು ಕೆ ನೌಜಿ ಹೋಗಿ ಯುದ್ಧಕ್ಕೆ ಅಂದ್ಬಿಟ್ರೆ ಹೋಗ್ಬಿಡ್ತಿದ್ರು. ನೋಡಿ, ಒಂದು ಜ್ಯೋತಿಷಿ ಹೇಗೆ ನಮ್ಮ ದೇಶಕ್ಕೇ ಒಂದು ಒಳ್ಳೇದು ಮಾಡಿದ್ರು ಅಂತ. ಅಗ್ರಿಕಲ್ಚರಲ್ಲಿ ಎಷ್ಟು ಒಳ್ಳೆಯದಾಗುತ್ತೆ ನೋಡ್ಕೊಳ್ಳಿ ಅಲ್ವಾ. ಆಮೇಲೆ ಪಂಚಾಂಗ ಶ್ರವಣ ನೋಡಿ, ಹಳೆ ಕಾಲದಲ್ಲ ಆಯಾ ಪ್ರದೇಶಗಳೇ ಬೇರೆ ಬೇರೆ ಪಂಚಾಂಗಗಳಿರ್ತಾಯಿದ್ವು. ಬೃಹತ್ವಾರ ಈ ಸಮೇತ ನೋಡಿ, ಅಲ್ಲಿ ಕೂರ್ಮಚಕ್ರ ಅಂತಿದೆ, ಯಾವ ಏರಿಯಾಗಳು ಎಲ್ಲೆಲ್ಲ ಬರ್ತವೆ ಅಲ್ಲಿ ತೋರಿಸ್ತಿವೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 3 ರಿಂದ 4 ವರ್ಷಕ್ಕೊಮ್ಮೆ ಬರಗಾಲ ಬರುತ್ತೆ. ಅದಕ್ಕೇ ಬ್ರಾಹ್ಮಣರಿಗೆಲ್ಲ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ, 3 ವರ್ಷದ ಮೇಲೆ ಸೇವಿಂಗ್ಸನ್ನು ಇಟ್ಕೊಳ್ಬಾರ್ದು ಬ್ರಾಹ್ಮಣರಾದವರು, ಅದನ್ನು ದಾನ ಮಾಡಬೇಕು. ಯಾಕೆ? ಸಾಧಾರಣ 3 ರಿಂದ 4ನೇ ವರ್ಷಕ್ಕೆ ಬರಗಾಲ ಬರ್ತಾ ಇರುತ್ತೆ. ಆ ಬರಗಾಲ ಕಾಲಕ್ಕೆ ಬೇಕಾದಂಥ ಒಂದು ಈ ಮಾಡಿಟ್ಟಿದ್ದಾರೆ, ಫುಡ್ ಸೆಕ್ಯೂರಿಟಿ ಬಿಲ್ಲೆಲ್ಲ ಇದೆ. ಆದ್ರೂ ಕೂಡ ಕೃಷಿ ಮತ್ತು ಹಾಳಾಗ್ತಾ ಇದೆ. ಜ್ಯೋತಿಷ್ಯದ ಸಹಾಯದಿಂದ ನಾವು ಸರಿಯಾಗಿ ಕೃಷಿ ಮಾಡಿಕೊಂಡು, ಗೋಮಾತೆಯನ್ನು ಹಾಕ್ಕೊಂಡು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ನಾವು ರೆಡಿ ಮಾಡಿಕೊಂಡು ಕೃಷಿ ಮಾಡಿದರೆ ಅದಕ್ಕಿಂತ ಒಳ್ಳೆಯದು ಯಾವುದೂ ಇಲ್ಲ. ನೋಡ್ತಾ ಇರಿ, 2032 ಹೊತ್ತಿಗೆ ಒಂದು 2-3 ಎಕರೆ ಜಮೀನಿದ್ದು ಹಸು ಹಾಕ್ಕೊಂಡು ಬದುಕೋನು ಅತ್ಯಂತ ನೆಮ್ಮದಿಯಿಂದ ಬದುಕುವಂಥ ಶ್ರೀಮಂತ ವ್ಯಕ್ತಿನೂ ಆವಂಥ ಪರಿಸ್ಥಿತಿ ಬರುತ್ತೆ. ನೋಡ್ತಾ ಇರಿ, 2030 ಯುದ್ಧ ಆದಮೇಲೆ ಗೊತ್ತಾಗುತ್ತೆ ಕೃಷಿಯ ಮಹತ್ವ. ನಾನು ಬಡ್ಕೊತಾ ಇದ್ದೀನಿ 5-6 ವರ್ಷದಿಂದ, ಕೃಷಿ ಕಡೆಗೆ ನೋಡಿ 2 ಎಕರೆ 3 ಎಕರೆ ಜಮೀನು ಮಾಡ್ಕೊಳ್ಳಿ ಅಂತ. ಸೊ ಈ ಥರ ಎಲ್ಲ ಜ್ಯೋತಿಷ್ಯದಿಂದ, ಅಗ್ರಿಕಲ್ಚರಿಂದ ಹಿಡಿದು ಮಹಾರಾಜರವರೆಗೆ ಸರಿಯಾದಂಥ ಕೆಟ್ಟ ಅಡ್ವೈಸನ್ನು ಕೊಡೋದ್ರಿಂದ ಹಿಡಿದು ಮೆಡಿಕಲ್ ಆಸ್ಟ್ರಾಲಜಿಯಿಂದ ಹಿಡಿದು ನೋಡಿ. ಹೇಗೆ ಚಂದ್ರಕಾಂತ ಟೆಸ್ಟ್ ಮಾಡಿಸಿ ಬೇಕಿದ್ರೆ. ನಾನು ಬಿಡಿ, ಈಗ ನಾನು ನೋಡೋದೇ 1-2 ಮ್ಯಾಕ್ಸಿಮಮ್ 3 ಜಾತಕ, ಅದ್ರ ಮೇಲೆ ಆಗ್ತಾಯಿಲ್ಲ. ನಾನು ಮ್ಯಾಗ್ಝಿನ್ ಕಡೆ ಹೆಚ್ಚು ಗಮನ ಕೊಡ್ತಾಯಿದ್ದೀನಿ. ಒಳ್ಳೆ ಮ್ಯಾಗ್ಝಿನನ್ನು ಲಾಂಚ್ ಮಾಡೋಣ ಅಂತ. ಈ ಮ್ಯಾಗ್ಝಿನು ಜನವರಿ ಅಂದ್ಕೊಂಡಿದ್ದೆ, ಬಟ್ 3 ತಿಂಗಳದ್ದು ನಾನು ರೆಡಿ ಮಾಡ್ಕೊಳ್ಬೇಕು ಅಂತ ನೆಕ್ಸ್ಟ್ ಮಂತು ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಜನರಿಗೆ ಸಿಗೋದೇ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ನನ್ನ ಹತ್ರ ನೋಡೋಕೆ ಆಗ್ತಾನೂ ಇಲ್ಲ. ಪರ್ಸ್ನಲ್ ಜ್ಯೋತಿಷ್ಯ ನೋಡಿ ಬೇಜಾರು ಬಂದು ಹೋಗಿದೆ ನನಗೆ. ಆ 3 ಅಪಾಯಿಂಟ್ಮೆಂಟೋ 2 ಅಪಾಯಿಂಟ್ಮೆಂಟೋ ತೊಗೊಂಡವರು ಒಂದೊಂದು ಸಲ ಬರೋದಿಲ್ಲ, ಬಂದು ಮತ್ತು ತಲೆ ತಿಂದು ಆಮೇಲೆ ಮತ್ತೆ ರಗಡೆ ಮಾಡ್ಕೊತಾರೆ. ನಾವು ಹೇಳೋದು ಕೇಳೋದಿಲ್ಲ, ಅರ್ಥ ಮಾಡ್ಕೊತಾರೆ, ತಲೆ ತಿಂದು ಹಾಕ್ತಾರೆ. ಈ ಸ್ವಲ್ಪ ಜ್ಯೋತಿಷ್ಯ ಬರೋರಂತೂ ಭಯಾನಕ ಮುಗಿಯೇ ಇಲ್ಲ ಅವ್ರ ಪ್ರಶ್ನೆಗಳು. ರಾಶಿ ಕುಂಡಲೇ ಸುತ್ತೊಡಿತಾ ಕೂತ್ಕೊತಾರೆ. ಇಲ್ಲಿ ಹಾಗಿದೆಯಲ್ಲ, ಎಲ್ಲ 12 ಮನೆಗಳಿಗೆ 9 ಗ್ರಹಗಳಿಗೆ ಪ್ರೆಡಿಕ್ಷನ್ ಕೊಡಿ ಹೇಳ್ತಾರೆ, ಮಾತಾಡ್ತಾರೆ. ಸರಿ, ಅರ್ಥ ಆಯ್ತಲ್ವ? ಈಗ ಸರಿಯಾಗಿ ಜ್ಯೋತಿಷ್ಯ ಮಾಡಿದ್ರೆ, ಅತಿಯಾದ ದುಡ್ಡಿನ ಆಸೆ ಇಲ್ಲದೆ ಸರಿಯಾಗಿ ಜ್ಯೋತಿಷ್ಯ ಮಾಡಿದರೆ ಜನರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಜ್ಯೋತಿಷ್ಯಗಳಿಗೂ ಒಳ್ಳೆಯದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರ ತರ್ತೀನಿ. ಮುಂದಿನ ವಿಡಿಯೋ ಜನಸಾಮಾನ್ಯರಿಗಿರುತ್ತೆ. ಎಲ್ಲ 12 ಮನೆಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಮತ್ತು ಅವುಗಳಿಗೆ ಸುಲಭದ ಪರಿಹಾರವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.